ನೀವು ನಿಮ್ದೇ ಒಂದು ವಿಡಿಯೋದಲ್ಲಿ ಹೇಳ್ತೀರಿ ಸೌಜನ್ಯ ತಾಯಿ ಕೂಡ ಸುಳ್ಳು ಹೇಳ್ತಿದ್ದಾರೆ ಮಗಳ ಬಗ್ಗೆ. ಯಾವ ತಾಯಿ ಕೀರ್ತಿ ಅವರೇ? ಎಮೋಷನ್ಸ್ ಮಾತಾಡೋದು ಬೇಡ, ಇದನ್ನ ಎಮೋಷನ್ಸ್ ಮಾತಾಡೋದು ಬೇಡ. ಯಾವ ತಾಯಿ ಕೂಡ ಎಮೋಷನ್ಸ್ ಬೇಡ ಕೀರ್ತಿ ಅವರೇ. ಎಮೋಷನ್ ಹೌದು ಅಲ್ಲೋ ಜನ ಜಡ್ಜ್ ಮಾಡ್ಲಿ. ಯಾವ ತಾಯಿ ತನ್ನ ಮಗಳ ಬಗ್ಗೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಿ ಸುಳ್ಳು ಹೇಳ್ತಾಳೆ? ಸುಳ್ಳು ಹೇಳೋದ್ರಿಂದ ಆಕೆಗೆ ಲಾಭ ಏನು? ಅಂದ್ರೆ ನಿಮ್ ಪ್ರಕಾರ ಮೆಡಿಕಲ್ ಪ್ರಕಾರ ಅಲ್ಲ, ಪ್ರಶ್ನೆ ಇದು. ಅಲ್ಲ ಪ್ರಶ್ನೆ ಅಲ್ಲ, ನನ್ನ ಒಪಿನಿಯನ್ ಹೇಳ್ತಾ ಇಲ್ಲ, ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ನೀವು ಹೇಳ್ತಾ ಇರೋದು ಇದು ಸುಳ್ಳು. ನಾನಲ್ಲ ಸರ್, ಕಿರಿಕೀರ್ತಿ ಅವರೇ, ನಿಮಗೂ ಗೊತ್ತಿರೋ ಹಾಗೆ ಸೌಜನ್ಯ ತಾಯಿ ಹೇಳಿರೋದು ಗ್ಯಾಂಗ್ ರೇಪ್ ಅಂತ. ನಾನು ಹೇಳ್ತಿಲ್ಲ. ಸರಿ, ಅವ್ರು ಹೇಳ್ತಿದಾರಲ್ಲ ಗ್ಯಾಂಗ್ ರೇಪ್ ಅಂತ. ಯಾರು ಮಾಡಿದ್ರಂತೆ? ಯಾರು ಮಾಡಿದ್ರಂತೆ ಹೇಳಿ, ಉತ್ತರ ಕೊಡಿ. ಯಾರು ಮಾಡಿದ್ರಂತೆ? ಇದನ್ನ ಎಮೋಷನಲಿ ಮಾತಾಡಿದ್ರೆ ಆಗಲ್ಲ. ಇದನ್ನ ಟೆಕ್ನಿಕಲಿ ಮಾತಾಡಿ, ಮೆಡಿಕಲಿ ಮಾತಾಡಿ, ಲೀಗಲಿ ಮಾತಾಡಿ. ಯಾವ ತಾಯಿನೂ ಹೇಳಲ್ಲ ಅನ್ನೋದೇ ನನಗೂ ಇದು ಆತಂಕ. ಯಾವ ತಾಯಿನೂ ಹೇಳಲ್ಲ, ಯಾಕೆ ಹಿಂಗ್ ಹೇಳ್ತಿದ್ದಾರೆ ಅಂತ. ಅಂದ್ರೆ ನಿಮ್ ಪ್ರಕಾರ ಇನ್ವೆಸ್ಟಿಗೇಷನ್ ಆಫೀಸರ್ ಸಿಐಡಿ ಸೌಜನ್ಯ ತಾಯಿ ಸುಳ್ಳು ಹೇಳ್ತಿದ್ದಾರೆ ಈ ಪ್ರಕರಣದಲ್ಲಿ? ಆಫ್ ಕೋರ್ಸ್ ಸುಳ್ಳು ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ, ಈ ಪರ್ಟಿಕ್ಯುಲರ್ ವಿಚಾರದಲ್ಲಿ ಗ್ಯಾಂಗ್ ರೇಪ್ ಆಗಿಲ್ಲ. ಸೌಜನ್ಯಗೆ ಗ್ಯಾಂಗ್ ರೇಪ್ ಆಗಿಲ್ಲ. ಸಿಐಡಿ ಇನ್ವೆಸ್ಟಿಗೇಷನ್ ಆಫೀಸರ್ ರುದ್ರಮುನಿ ಅವರು ಅವರ ಮನೆಗೆ ಹೋಗಿ ಹೇಳಿದ್ದು, ನಿನ್ನ ಮಗಳು ಪವಿತ್ರವಾಗಿ ಸತ್ತಿದಾಳಮ್ಮ, ದಯವಿಟ್ಟು ಈ ವಿಚಾರದಲ್ಲಿ ನೀನು ತುಂಬಾ ತಲೆ ಏನೇನೋ ತಗೋಬೇಡ. ನಾನು ತುಂಬಾ ಸೂಕ್ಷ್ಮವಾಗಿ ಹೇಳಿದ್ದೀನಿ ಅದನ್ನ, ಯಾಕಂದ್ರೆ ನಾನು ಲೀಗಲ್ ಪ್ರೊಸೆಸ್ ಮುಗಿಯೋ ತನಕ ಅವ್ರ ಎದುರುಗಡೆ ಅದನ್ನ ಇಡಂಗಿಲ್ಲ ಅಂತ.